ಜೈ ಹಿಂದ್. ಏನಪ್ಪ ಅಂದ್ರೆ ಈಗ ಏನು ಮಾಡೋಣ ಅಂದ್ರೆ ಇವತ್ತಿಂದ ಏನು ಮಾಡೋಣ ಅಂದ್ರೆ ನಾವು ಗ್ರಾಮರ್ನು ಕಲಿಯೋನು. ಆದ್ರೆ ಫಸ್ಟ್ ಬಿಗಿನಿಂಗ್ ಪಾಯಿಂಟ್ ಯಾವ್ದಂದ್ರೆ ಫಸ್ಟ್ ಪಾಯಿಂಟ್ ಯಾವ್ದಂದ್ರೆ ಬರೋದ ಲೆಟರ್ ಅಂದ್ರೆ ಕನ್ನಡದಾಗ ನಾವು ಅಕ್ಷರ ಅಂತ ಕರಿತೀವಿ. ಅಕ್ಷರ ಶಬ್ದವನ್ನು ಬಿಡಿಸಿ ನೋಡಿದಾಗ ಫಸ್ಟ್ ನಾವು ಕನ್ನಡದಾಗ ಅಕ್ಷರ ಅಂದ್ರೆ ನಾಶವಾಗು, ಅಂದ್ರ ಇಲ್ಲ ಅಂದ್ರ ನಾಶವಾಗದೇ ಇರುವಂತಹ ಏನು ಸಂಕೇತಗಳಿದಾವಲ್ಲ ಇವುಗಳಿಗೆ ನಾವು ಅಕ್ಷರ ಅಂತ ಕರಿತೀವಿ. ಸೊ ನಾವೇನ್ ಮಾಡಾಕತ್ತೀವಿ, ಈಗ ನಾನು ನಿಮಗೆ ಕಲ್ಸಾಕತ್ತೇನೆ, ನಮ್ಗ ನಮ್ಮ ಗುರುಗಳು ಕಲ್ಸ್ಯಾರ, ಅವ್ರಿಗೆ ಅವ್ರು ಹಿಂಗ ಪರಂಪರಾಗತವಾಗಿದ್ದು ಏನಾಗಿತ್ತು ಹೇಳ್ರಿ, ಅಲ್ಲಿಂದ ಕಲ್ಕೋತ ಬಂದಾರ. ಅಂದ್ರೆ ಅಲ್ಲಿಂದ ಹಿಡಿದು ಇಲ್ಲಿ ತಕ ಇನ್ನ ತಕ ಇದು ನಾಶ ಆಗಿಲ್ಲ. ಈಗ ನನ್ನಿಂದ ನಿಮ್ಮಿಂದ ಮುಂದಿನ ಪೀಳಿಗೆ ಹಿಂಗ ಅವರಿಂದ ಅವ್ರಿಗೆ ಇದು ನಾಶವಾಗದೇ ಹೋಗ್ತೈತಿ. ಇದಕ್ಕೆ ನಾವ್ ಏನಂತ ಕರೆದು ಅಂದ್ರೆ ಅಕ್ಷರ ಅಂತ ಕನ್ನಡದಾಗ ಕರೆದ್ರೆ, ಇಂಗ್ಲಿಷ್ನಾಗ ಲೆಟರ್ಸ್ ಅಂತ ಕರಿದ್ವಿ. ಹಾಗಾದ್ರೆ ಇದ್ರ ಏನಪ್ಪಾ ಅಂದ್ರೆ ಏನ್ ಅರ್ಥ ನೋಡು, ಈಗ ಶಬ್ದಾರ್ಥವನ್ನು ನೋಡಿದ್ವು, ಈಗ ಅರ್ಥ ನೋಡು. ಏನಪ್ಪಾ ಅಂದ್ರೆ ಇಂಗ್ಲಿಷ್ನಾಗ ಲೆಟರ್ ಅಂದ್ರೆ ಏನಪ್ಪಾ ಅಂದ್ರೆ ಸಿಂಬಲ್ ಆಫ್ ದ ಸೌಂಡ್ ಈಸ್ ನೋನ್ ಅಸ್ ಲೆಟರ್. ಅಂದ್ರೆ ಏನ ಧ್ವನಿ ಸಂಕೇತಗಳಿಗೆ ಅಕ್ಷರ ಅಂತ ಹೇಳಿ ಕರೆದು. ಅಂದ್ರೆ ನಾವ್ ಏನ್ ಮಾಡಾಕತ್ತೀವಿ ಅಂದ್ರೆ ಒಂದು ಧ್ವನಿ ಕೊಟ್ಟೇವಿ, ಹೌದಾ? ಈಗ ನಾವು ಭಾಷೆಯನ್ನ ನಾವು ಕಲಿಬೇಕಾದ್ರೆ ಏನ್ ಮಾಡಾಕತ್ತೀವಿ ಅಂದ್ರೆ ನಾವು ಧ್ವನಿಗಳನ್ನ ಬಳಸ್ತೀವಿ. ಆ ಮಾತಾಡಿದಂತಹ ಅಥವಾ ಉಚ್ಚಾರ ಮಾಡಿದಂತಹ ಧ್ವನಿಗಳಿಗೆ ಒಂದು ಸಿಂಬಲ್ ಕೊಡ್ಬೇಕಲ್ಲ, ಅವುಗಳಿಗೆ ನಾವು ಏನು ಕರಿಬೇಕು ಹೇಳ್ರಿ, ಲೆಟರ್ ಅಂತ ಕರಿಬೇಕು. ಕನ್ನಡದಾಗ ಇಂಗ್ಲಿಷ್ನಾಗ ಏನಪ್ಪಾ ಅಂದ್ರೆ ನಾವು ABCD ಅಥವಾ ಅ ಆ ಮತ್ತು ಬ ಕ ಡ. ಹಿಂದಿ ಮರಾಠಿ ಒಳಗ ಅ ಇ ಈ. ಸೊ ನಾವ್ ಯಾವಾಗ ಎ ಅಂದ ಕೂಡಲೇ ಸಿ ಬರಂಗಿಲ್ಲ. ಸೊ ನಮ್ ತಲೆ ಬಂದ್ಬಿಡ್ತೈತಿ, ಎ ಅಂದ್ರೆ ಈ ಸಿಂಬಲ್ ಕೊಡಬೇಕು, ಹೌದಾ? ಇದಕ್ಕೆ ನಾವ್ ಏನಂತ ಕರ್ತೀವಿ ಹೇಳ್ರಿ, ಲೆಟರ್ ಅಂತ ಹೇಳಿ ಕರಿತೇವಿ. ಥ್ಯಾಂಕ್ ಯು.